ಇವರು ಆರ್ ನರಸಿಂಹಾಚಾರ್ಯರು. ಕನ್ನಡ ಸಾಹಿತ್ಯ ಲೋಕ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ಅಪ್ರತಿಮವಾದಂತಹ ಕೊಡುಗೆಯನ್ನ ನೀಡಿದವರು. ಅಷ್ಟೇ ಅಲ್ಲದೆ ಇವರೊಬ್ಬ ಉತ್ತಮ ಭಾಷಾ ವಿಜ್ಞಾನಿ, ಶಾಸನ ತಜ್ಞ, ಗ್ರಂಥ ಸಂಪಾದಕ, ಅನುವಾದಕ, ಸೃಜನಶೀಲ ಬರಹಗಾರ, ವಿಮರ್ಶಕ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತಮ ಹೆಸರನ್ನು ಮಾಡಿದಂತಹ ಗಣ್ಯ ವ್ಯಕ್ತಿ. ತಮಿಳು ಇವರ ಮಾತೃಭಾಷೆಯಾಗಿದ್ದರೂ ಇಂಗ್ಲಿಷ್, ಸಂಸ್ಕೃತ, ತೆಲುಗು ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಪಡೆದು ಅವರು ಕನ್ನಡಕ್ಕೆ ಸಲ್ಲಿಸಿದಂತಹ ಸೇವೆ ಅಪೂರ್ವವಾದದ್ದು. ಇವರು ಮಂಡ್ಯದ ಕೊಪ್ಪಲುವಿನಲ್ಲಿ 1861 ಏಪ್ರಿಲ್ 9 ಜನಿಸುತ್ತಾರೆ. ತಂದೆ ತಿರುನಾರಾಯಣ ಪೆರುಮಾಳ್, ತಾಯಿ ಶಿಂಗಮ್ಮಾಳು. ನರಸಿಂಹಾಚಾರ್ಯ ವಂಶ ಪರಂಪರೆಯಾಗಿ ಮನೆಯಲ್ಲಿ ವಿದ್ವತ್ತು ನೆಲೆಸಿದ್ದರಿಂದ ಅವರಿಗೆ ಬಾಲ್ಯದಿಂದಲೂ ವಿದ್ಯಾಭಿವೃದ್ಧಿಗೆ ತಕ್ಕ ಪ್ರೋತ್ಸಾಹ ದೊರೆಯಿತು. ತಂದೆಯವರಿಂದ ಸಂಸ್ಕೃತವನ್ನ ಕಲಿತರು. ಇಂಗ್ಲಿಷ್ ಭಾಷೆಯನ್ನು ಶಾಲೆಯಲ್ಲಿ ಅಭ್ಯಾಸ ಮಾಡಿ BA ಪದವಿಯನ್ನ ಪಡೆದರು. 1893 ಮೈಸೂರಿನ ಮಹಾರಾಜ ಕಾಲೇಜಿಗೆ ಅಧ್ಯಾಪಕರಾಗಿ ನೇಮಕಗೊಂಡರು. ಕನ್ನಡ ಮತ್ತು ತಮಿಳು ಭಾಷೆಗಳನ್ನ ಅಭ್ಯಾಸ ಮಾಡಿ MA ಪದವಿಯನ್ನ ಪಡೆಯುತ್ತಾರೆ. ದಿವಾನ್ ರಂಗಾಚಾರ್ಯರಲ್ಲಿ ಉದ್ಯೋಗಕ್ಕಾಗಿ ಹೋದಾಗ ಇವರಿಗೆ ಚಿಕ್ಕಮಗಳೂರಿನ ಹೈಸ್ಕೂಲಿನಲ್ಲಿ ₹5 ಸಂಬಳದ ಉದ್ಯೋಗ ದೊರೆಯುತ್ತದೆ ಸಹೋಪಾಧ್ಯಾಯರಾಗಿ. ಊರು ದೂರ ಎಂದು ಹೋಗಲು ಹಿಂಜರಿದಾಗ ದಿವಾನರೇ ತಿಳಿ ಹೇಳಿ ಕಳುಹಿಸಿಕೊಟ್ಟಿರುತ್ತಾರೆ. ಆಮೇಲೆ ಅವರಿಗೆ ಶಿವಮೊಗ್ಗ, ಹಾಸನಗಳಲ್ಲಿ ಅಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸುವಂತಹ ಭಾಗ್ಯ ದೊರೆಯುತ್ತದೆ. ಅನಂತರ ಮೈಸೂರಿನ ಮಹಾರಾಜ ಮತ್ತು ಮಹಾರಾಣಿ ಕಾಲೇಜುಗಳಲ್ಲಿಯೂ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1993 ಮದ್ರಾಸು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಪಾಸಾಗುತ್ತಾರೆ. ಕನ್ನಡದಲ್ಲಿ MA ಪಡೆದಂತಹ ಮೊದಲಿಗರಿವರು. 1894 ವಿದ್ಯಾ ಇಲಾಖೆಯ ಭಾಷಾಂತರಕಾರರಾಗಿ ನೇಮಕಗೊಳ್ಳುತ್ತಾರೆ. 1899 ಮೈಸೂರು ಪ್ರಾಚ್ಯವಸ್ತು ಸಂಶೋಧನಾ ಇಲಾಖೆಗೆ ಸೇರಿ BL ರೈಸ್ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡುತ್ತಾರೆ. ರೈಸ್ ಅವರಿಗೆ ಅತ್ಯಂತ ಆತ್ಮೀಯರಾದಂತಹ ಆರ್ ನರಸಿಂಹಾಚಾರ್ಯರು 1906 ಇಲಾಖೆಯ ನಿರ್ದೇಶಕರಾಗಿ ನೇಮಕಗೊಂಡರು. 1922 ಅದರ ನಿರ್ದೇಶಕರಾಗಿ ಅನೇಕ ಮಹತ್ವದ ಕೃತಿಗಳನ್ನು ಹೊರತರುತ್ತಾರೆ. 16 ವರ್ಷಗಳ ಕಾಲ ಈಗಿನ ಮೈಸೂರು ಸಂಸ್ಥಾನದ ನಾನಾ ಭಾಗಗಳಲ್ಲಿ ಸಂಚರಿಸಿ ಸುಮಾರು 5,000 ಶಾಸನಗಳನ್ನು ಸಂಗ್ರಹಿಸಿದರು. ಇವರ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ ಕರ್ನಾಟಕ ಕವಿಚರಿತೆ, ಇದು 3 ಸಂಪುಟಗಳನ್ನೊಳಗೊಂಡಿದೆ. ಶಾಸನ ಪದ್ಯಮಂಜರಿ, ನೀತಿ ಮಂಜರಿ, ನೀತಿ ವಾಕ್ಯ ಮಂಜರಿ, ಶ್ರವಣ ಬೆಳಗೊಳದ 500 ಶಾಸನಗಳ ಸಂಪುಟ ಅನ್ನುವಂಥದ್ದು ಇವರ ಪ್ರಮುಖ ಕೃತಿಗಳು. ಇವರ ಕೃತಿಗಳನ್ನು ನೋಡುವುದಾದರೆ 1923 ಶಾಸನ ಪದ್ಯಮಂಜರಿ ಎನ್ನುವಂತಹ ಕೃತಿ ಪ್ರಕಟವಾಗುತ್ತದೆ. ಈ ಒಂದು ಶಾಸನ ಪದ್ಯಮಂಜರಿ ಅನ್ನುವಂತಹ ಪುಸ್ತಕಕ್ಕಾಗಿ ಆರಿಸಿದಂತಹ ಶಾಸನಗಳ ಸಂಖ್ಯೆ 283. ಇವುಗಳಲ್ಲಿ ಬಾಂಬೆ ಪ್ರಾಂತ್ಯದಲ್ಲಿರುವಂತಹ 24 ಶಾಸನ ಬಿಟ್ಟರೆ ಉಳಿದವೆಲ್ಲ ಮೈಸೂರು ಸಂಸ್ಥಾನದವು. ಇದು ಕಾಲಕ್ಕನುಗುಣವಾಗಿ ಸಂಕುಲಿತಗೊಂಡಿರುವಂತಹ ಶಾಸನ ಪದ್ಯ ಸಂಗ್ರಹ. ಇದರಲ್ಲಿರುವ ಗ್ರಂಥ ಪಾಠಗಳು ಬಹುಮಟ್ಟಿಗೆ ಶುದ್ಧವಾದವುಗಳಾಗಿವೆ. ಒಂದೊಂದು ಸಂಗ್ರಹದ ಕಡೆಯಲ್ಲಿಯೂ ಸಮಂಜಸವಾದ ಟಿಪ್ಪಣಿಯನ್ನು ಬರೆದಿರುವುದರಿಂದ ಇದು ಬಹು ಉಪಯುಕ್ತವಾದಂತಹ ಕೃತಿಯಾಗಿದೆ. ಇವರ ನೀತಿ ಮಂಜರಿ ಮತ್ತು ನೀತಿ ವಾಕ್ಯ ಮಂಜರಿ ಅನ್ನುವಂತಹ ಅನುವಾದಿತ ಕೃತಿಗಳು ಇವರನ್ನ ಉತ್ತಮ ಅನುವಾದಕರು ಎಂಬ ಹೆಸರನ್ನು ಕೂಡ ತಂದುಕೊಟ್ಟಂತಹ ಕೃತಿಗಳು. ನೀತಿ ಮಂಜರಿಯ ಪ್ರಥಮ ಭಾಗ 1896 ಪ್ರಕಟವಾಯಿತು. ಅದರಲ್ಲಿ ತಮಿಳಿನ ಶ್ರೇಷ್ಠ ನೀತಿ ಸಾಹಿತ್ಯದ ಕೆಲವು ಭಾಗಗಳನ್ನಾಯ್ದು ಕನ್ನಡಕ್ಕೆ ಪದ್ಯ ರೂಪದಲ್ಲಿ ಅನುವಾದಿಸಿಕೊಟ್ಟಿದ್ದಾರೆ. ಇವರ ನೀತಿ ವಾಕ್ಯ ಮಂಜರಿ ಅನ್ನುವಂಥದ್ದು ಗದ್ಯ ರೂಪದಲ್ಲಿದ್ದು ತಮಿಳಿನ ಅಷ್ಟಯ್ಯಾರ್, ತಿರುವಳ್ಳುವರ್, ಸಂಸ್ಕೃತದ ಕ್ಷೇಮೇಂದ್ರ, ಭಾತೃಹರಿ ಮೊದಲಾದವರ ಕೃತಿಗಳ ಭಾಗಗಳನ್ನಾಯ್ದು ಅನುವಾದಿಸಲಾಗಿದೆ. ಇಜಿ ಬೆಶ್ಚಿ ಕೃತಿಯ ಭಾಷಾಂತರವಾದ ನಗೆಗಡಲು ಆಚಾರ್ಯರ ಹಾಸ್ಯ ಪ್ರಜ್ಞೆಗೆ ಒಳ್ಳೆಯ ಉದಾಹರಣೆಯಾಗಿದೆ.
ಘಾಂಪಾರ್ ಒಡೆಯರು ಮತ್ತು ಅವರ ಶಿಷ್ಯ ಪ್ರತಾಪಗಳಿಗೆ ಸಂಬಂಧಿಸಿದ ಇಲ್ಲಿನ ಘಟನೆಗಳು ಕಥಾರೂಪದಲ್ಲಿರುವಂಥದ್ದು. 78 ಪುಟಗಳಿರುವಂತಹ ಈ ಕೃತಿ 10 ಪ್ರಕರಣದಲ್ಲಿ ವಿಭಜನೆಗೊಂಡಿರುವಂಥದ್ದು. ಇವರು ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್, ಹಿಸ್ಟರಿ ಆಫ್ ಕನ್ನಡ ಲಿಟರೇಚರ್ ಅನ್ನುವಂತಹ ಇಂಗ್ಲಿಷ್ ಕೃತಿಗಳನ್ನು ರಚಿಸಿದ್ದರು. ಆರ್ ನರಸಿಂಹಾಚಾರ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಕೋರಿಕೆಯ ಮೇರೆಗೆ ಕನ್ನಡ ಭಾಷೆಯ ಇತಿಹಾಸವನ್ನು ಕುರಿತು ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನುವಂತಹ ಕೃತಿಯನ್ನ ರಚನೆ ಮಾಡಿದರು. ಇದರಲ್ಲಿ ಕನ್ನಡಕ್ಕೆ ಮೂಲವಾದ ದ್ರಾವಿಡ ಭಾಷೆಯ ವಿವೇಚನೆ ಇರುವಂಥದ್ದು. ದ್ರಾವಿಡ ಭಾಷೆಯ ಹುಟ್ಟು, ದ್ರಾವಿಡರ ನಾಗರಿಕತೆ, ದ್ರಾವಿಡ ಭಾಷೆಯ ಮೇಲೆ ಸಂಸ್ಕೃತ ಮುಂತಾದ ಆರ್ಯ ಭಾಷೆಯ ಪ್ರಭಾವ, ಸಂಸ್ಕೃತ ಮತ್ತು ಆರ್ಯ ಭಾಷೆಗಳ ಮೇಲೆ ದ್ರಾವಿಡ ಭಾಷೆಯ ಪ್ರಭಾವ ಎಂಬ 5 ವಿಭಾಗಗಳನ್ನು ನಾವು ಇದರಲ್ಲಿ ನೋಡಬಹುದು. ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನುವಂಥದ್ದು ಮೈಸೂರಿನಲ್ಲಿ ಇತ್ತ 5 ರೀಡರ್ಶಿಪ್ ಲೆಕ್ಚರುಗಳ ಪುಸ್ತಕ ರೂಪವಾದರೆ, ಹಿಸ್ಟರಿ ಆಫ್ ಕನ್ನಡ ಲಿಟರೇಚರ್ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಇತ್ತ ರೀಡರ್ಶಿಪ್ ಲೆಕ್ಚರುಗಳ ಪುಸ್ತಕ ರೂಪವಾಗಿದೆ. ಇದರಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆ, ತಮಿಳು, ತೆಲುಗು, ಮಲಯಾಳಿ ಸಾಹಿತ್ಯ, ಕವಿ, ಕಾವ್ಯ 9ನೇ ಶತಮಾನದಿಂದ ಆಧುನಿಕ ಯುಗದವರೆಗೆ, ಕನ್ನಡ ಸಾಹಿತ್ಯ ಮತ್ತು ತೆಲುಗು, ತಮಿಳು, ಸಂಸ್ಕೃತಗಳ ಸಂಬಂಧ, ಕನ್ನಡ ಸಾಹಿತ್ಯದ ಸ್ಥಾನಮಾನ ಮೊದಲಾದ ವಿಷಯಗಳನ್ನು ವಿವೇಚಿಸಿರುವಂಥದ್ದು. ಇವರು ಸಂಪಾದಿಸಿದಂತಹ ಕೃತಿಗಳು ಕಾವ್ಯಾವಲೋಕನ, ಕರ್ನಾಟಕ ಭಾಷಾಭೂಷಣ, ನೀತಿ ಮಂಜರಿ, ಶಾಸನ ಪದ್ಯ ಮಂಜರಿ, ಶಬ್ದಾನುಶಾಸನ, ನೀತಿ ವಾಕ್ಯ ಮಂಜರಿ ಅನ್ನುವಂಥದ್ದು. ಆರ್ ನರಸಿಂಹಾಚಾರ್ ಅವರು ಕಾವ್ಯಾವಲೋಕನವನ್ನ 1903ರಲ್ಲಿ ಪ್ರಕಟಿಸುತ್ತಾರೆ. ಈ ಕೃತಿಯ ಸಂಪಾದನೆಗೆ 4 ಹಸ್ತಪ್ರತಿಗಳನ್ನು ಬಳಸಿಕೊಂಡಿರುತ್ತಾರೆ. ಕೃತಿಯ ಆರಂಭದಲ್ಲಿ ಇಂಗ್ಲಿಷ್ ಭಾಷೆಯ 54 ಪುಟಗಳ ಸುದೀರ್ಘ ಪೀಠಿಕೆಯನ್ನ ನಾವು ನೋಡಬಹುದು. ಕಾವ್ಯಾವಲೋಕನ ಕೃತಿಯು ಮೈಸೂರು ವಿಶ್ವವಿದ್ಯಾಲಯದಿಂದ 1939 ಮತ್ತು 1967ರಲ್ಲಿ ಪುನರ್ಮುದ್ರಣಗೊಂಡಿರುವಂಥದ್ದು. ಇವರ ಕರ್ನಾಟಕ ಭಾಷಾಭೂಷಣವು ಕೂಡ 1903ರಲ್ಲೇ ಪ್ರಕಟಗೊಂಡಂತಹ ಕೃತಿ. ಶ್ರವಣಬೆಳಗೊಳದ ಶಾಸನಗಳನ್ನ ಈ ಹಿಂದೆ BL ರೈಸ್ ಅವರು ಪ್ರಕಟಿಸಿದ್ದರು. ಅಲ್ಲಿ ಕೇವಲ 144 ಶಾಸನಗಳಿದ್ದವು. ಆರ್ ನರಸಿಂಹಾಚಾರ್ ಅವರು ಅದನ್ನು ಪರಿಷ್ಕರಿಸಲು ತೊಡಗಿ ಹೊಸದಾಗಿ 356 ಶಾಸನಗಳನ್ನು ಸೇರಿಸಿ ಒಟ್ಟು 500 ಶಾಸನಗಳನ್ನೊಳಗೊಂಡ ಸಂಪುಟವನ್ನ ಹೊರತರುತ್ತಾರೆ. ಅದರ ಪ್ರಾರಂಭದ 90 ಪುಟದ ಪ್ರಸ್ತಾವನೆ ಆಚಾರ್ಯರ ವಿದ್ವತ್ತಿಗೆ ಹಿಡಿದಂತಹ ಕನ್ನಡಿಯಾಗಿದೆ. ಶ್ರವಣಬೆಳಗೊಳದ ವಾಸ್ತುಶಿಲ್ಪವನ್ನ ಕುರಿತು ಮೊದಲ ಬಾರಿಗೆ ಇಲ್ಲಿ ವಿಸ್ತೃತವಾಗಿ ಚರ್ಚಿಸಿರುವಂಥದ್ದು. ಆರ್ ನರಸಿಂಹಾಚಾರ್ ಅವರಿಗೆ ವಿಶೇಷ ಕೀರ್ತಿಯನ್ನು ತಂದುಕೊಟ್ಟ ಕೃತಿ ಎಂದರೆ ಕರ್ನಾಟಕ ಕವಿಚರಿತೆ. ಇದು 3 ಸಂಪುಟಗಳಲ್ಲಿರುವಂತಹ ಕೃತಿ. ಈ ಕೃತಿ ಕನ್ನಡದ ಒಟ್ಟು 1148 ಜನ ಕವಿಗಳ ಚರಿತ್ರೆಯನ್ನ ಒಳಗೊಂಡಿರುವಂಥದ್ದು. ಆರ್ ನರಸಿಂಹಾಚಾರ್ ಅವರ ಕರ್ನಾಟಕ ಕವಿಚರಿತೆಯ ಸಂಪುಟಗಳಿಗೆ ಹಲವಾರು ದೋಷಗಳನ್ನು ಗುರುತಿಸುವಂತಹ ಕೆಲಸವಾಗುತ್ತದೆ. ಆ ದೋಷಗಳನ್ನು ಗುರುತಿಸಿದವರ ಕುರಿತು ಆರ್ ನರಸಿಂಹಾಚಾರ್ ಅವರು ಈ ರೀತಿ ಹೇಳುತ್ತಾರೆ: ನನ್ನ ಪಕ್ಷವನ್ನ ಪುನರ್ವಿಮರ್ಶೆ ಮಾಡಲು ನನಗೆ ಅವಕಾಶವನ್ನು ದೊರಕಿಸಿಕೊಟ್ಟಂತಹ ಇವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗಿದೆ ಎಂದು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಕರ್ನಾಟಕ ಕವಿಚರಿತೆಯಲ್ಲಿದ್ದಂತಹ ಕೊರತೆಯ ಅರಿವು ಆರ್ ನರಸಿಂಹಾಚಾರ್ ಅವರಿಗೆ ಆಗಿದ್ದರಿಂದ ಅವರ ದ್ವಿತೀಯ ಸಂಪುಟವನ್ನು ಕುರಿತು ಈ ಸಂಪುಟದಲ್ಲಿ 15, 16 ಮತ್ತು 17 ಈ 3 ಶತಕದಲ್ಲಿದ್ದಂತಹ ಎಲ್ಲಾ ಕವಿಗಳ ವಿಷಯವು ಇದರಲ್ಲಿ ಬಂದಿದೆ ಎಂದು ನಾನು ಧೈರ್ಯವಾಗಿ ಹೇಳಲಾರೆನು ಎಂದು ಹೇಳಿದ್ದಾರೆ. ಇನ್ನು 3ನೆಯ ಸಂಪುಟದ ಪ್ರಸ್ತಾವನೆಯಲ್ಲಿ ಕರ್ನಾಟಕ ಕವಿಚರಿತೆಯಲ್ಲಿ ಹಲವು ಕೊರತೆಗಳಿವೆ ಎಂಬುದು ನಾನು ಚೆನ್ನಾಗಿ ಬಲ್ಲೆನು ಎಂದು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಮುಂದೆ ಇದಕ್ಕೆ ಪೂರಕವೆನ್ನುವಂತೆ ಶ್ರೀ ಎಸ್ ಶಿವಣ್ಣ ಅವರು ಕರ್ನಾಟಕ ಕವಿಚರಿತೆಯ ಅನುಕ್ತಿ ಕೃತಿ ಸೂಚಿಯನ್ನ ಹೊರತರುತ್ತಾರೆ.
ಆರ್ ನರಸಿಂಹಾಚಾರ್ಯರಿಗೆ 1906ರಲ್ಲಿ ಬ್ರಿಟಿಷ್ ಸರ್ಕಾರ ರಾವ್ ಬಹದ್ದೂರ್ ಎಂದು ಗೌರವಿಸಿತು. 1907ರಲ್ಲಿ ಧಾರವಾಡದಲ್ಲಿ ನಡೆದಂತಹ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1913ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಧಾನ ವಿಮರ್ಶಾ ವಿಚಕ್ಷಣ ಅನ್ನುವಂತಹ ಬಿರುದನ್ನು ನೀಡಿದರು. 1925ರಲ್ಲಿ ಕಲ್ಕತ್ತಾ ನಗರದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ವಿದ್ವಾಂಸರು ಕರ್ನಾಟಕ ಪ್ರಾಚ್ಯ ವಿದ್ಯಾವೈಭವ ಅನ್ನುವಂತಹ ಬಿರುದನ್ನು ನೀಡಿ ಗೌರವಿಸಿದರು. 1934ರಲ್ಲಿ ಕೇಂದ್ರ ಸರ್ಕಾರದಿಂದ ಮಹಾಮಹೋಪಾಧ್ಯಾಯ ಅನ್ನುವಂತಹ ಬಿರುದನ್ನು ಪಡೆದರು. ಈ ರೀತಿ ಉತ್ತಮ ಸಾಹಿತ್ಯ ರಚನೆಯನ್ನು ಮಾಡಿದಂತಹ ಆರ್ ನರಸಿಂಹಾಚಾರ್ಯರು ಕನ್ನಡ ಸಾರಸ್ವತ ಪ್ರಪಂಚದಲ್ಲಿ ಅತ್ಯಂತ ಅವಿಸ್ಮರಣೀಯರಾದವರು. ಆರ್ ನರಸಿಂಹಾಚಾರ್ಯರ ಕುರಿತಾದಂತಹ ಈ ಕಿರು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.